ಸೊ 20 ಜನ ಸಜೀವ ದಹನವಾಗಿರ್ತಕ್ಕಂಥ ಘಟನೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಬೈಕ್ಗೆ ಬಸ್ ಡಿಕ್ಕಿಯಾಗಿ ಬಸ್ ಕೆಳಗೆ ನುಗ್ಗಿದ್ರಿಂದ ಈ ದುರ್ಘಟನೆ. ಆಮೇಲೆ ಸುಮಾರು 300 ಮೀಟರ್ ಬೈಕನ್ನು ಎಳೆದೊಯ್ತಿತ್ತಂತೆ ಬಸ್. ಬೈಕ್ಗೆ ಡಿಕ್ಕಿಯಾಗಿ ಇಂಧನ ಸೋರಿಕೆಯಿಂದಾಗಿ ಬೆಂಕಿ ಹತ್ಕೊಂಡಿದೆ. ಅಪಘಾತದ ಬಳಿಕ ಬಸ್ ನಿಲ್ಲಿಸಿದ್ದಿದ್ರೆ ಅಲ್ಲೇನೆ ಇಮ್ಮಿಡಿಯೇಟ್ ಆಗಿ ಬೆಂಕಿ ಹತ್ಕೋತಿರಲಿಲ್ಲ. ಬೈಕನ್ನು 300 ಮೀಟರ್ ಎಳ್ಕೊಂಡೋಗಿದೆ ಅಂದಾಗ ರೋಡ್ ಗುಜ್ಜಿದಾಗ ಅದು ಸ್ಪಾರ್ಕ್ ಬರುತ್ತೆ. ಜೊತೆಗೆ ಬೈಕ್ ಹೋಗಿ ಫ್ಯೂಯಲ್ ಟ್ಯಾಂಕ್ ಹೊಡೆದಿದೆ, ಡೀಸೆಲ್ ಸೋರಿಕೆ ಆಗಿದೆ, ಸ್ಪಾರ್ಕ್ ಬಂದಿದೆ, ಮತ್ತು ಬೆಂಕಿ ಹತ್ಕೊಳ್ಳೋದು ಏನೇನಾಗುತ್ತೆ? ಚಾಲಕ ಇಮ್ಮಿಡಿಯೇಟಾಗಿ ಬೈಕ್ಗೆ ಡಿಕ್ಕಿ ಹೊಡೆದ ತಕ್ಷಣ ನಿಲ್ಲಿಸಿದ್ದಿದ್ರೆ ಈ ದುರಂತ ತಪ್ಪಿಸಬಹುದಾಗಿತ್ತು ಅಂತ ಕೆಲವರು ಹೇಳ್ತಕ್ಕಂಥದ್ದು. ಬಟ್ ಆ ಕೆಲಸವನ್ನು ಆತ ಮಾಡಿಲ್ಲ. ಇಬ್ಬರಿಬ್ಬರು ಇರ್ತಾರೆ, ಒಬ್ಬ ಸ್ಪೇರ್ ಡ್ರೈವರ್ ಇರ್ತಾರೆ, ಡಬಲ್ ಡ್ರೈವರ್ ಇರ್ತಾರೆ. ಯಾವಾಗಲೂ ಕೂಡ ಇದ್ದರೂ ಕೂಡ ವೋಲ್ವೋ ಬಸ್ಸು 100-120 ಸ್ಪೀಡ್ನಲ್ಲಿ ಬರ್ತಾ ಇರ್ತಾರೆ. ಈ ಬಸ್ಸೇ ಹೋಗಿ ಬೈಕಿಗೆ ಡಿಕ್ಕಿ ಹೊಡೆದಿರೋದು ಹಿಂದ್ಗಡೆಯಿಂದ. ಆ ಬೈಕೆ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. 300 ಮೀಟರ್ ಆದರೂ ಕೂಡ ಡ್ರೈವರ್ ಗೊತ್ತೇ ಆಗಲಿಲ್ವಾ ಆಕ್ಸಿಡೆಂಟ್ ಮಾಡಿರೋದು, ಅಥವಾ ಗೊತ್ತಿದ್ರೂ ಹೋದ್ರಾ? ಈ ಥರದ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಈ ಅಪಘಾತ ಹೇಗಾಯಿತು? ಚಾಲಕನ ನಿರ್ಲಕ್ಷ್ಯವೇ ಕಾರಣನ? ಸ್ಪಾಟಲ್ಲಿದ್ದೀರಾ, ಸೊ ಅದನ್ನು ಗಮನಿಸ್ತಾ ಇದ್ರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಈ ದುರ್ಘಟನೆ ಹೇಗಾಯಿತು ಅಂತ? ಖಂಡಿತ ಅರವಿಂದ್, ಇಡೀ ಈ ಒಂದು ದುರಂತಕ್ಕೆ ಡ್ರೈವರ್ನ ನಿರ್ಲಕ್ಷ್ಯತನವೇ ಕಾರಣ. ಯಾಕಂದ್ರೆ 400 ಮೀಟರ್ ಅಂತರದಲ್ಲಿನ ಅಂದ್ರೆ ಹಿಂದೆನೇ ಒಂದು ಬೈಕ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆ ಬೈಕ್ ಬಸ್ನ ಇಂಜಿನ್ ಕೆಳಗಡೆ ಸಿಲುಕಾಕೊಂಡಿರುತ್ತೆ. ಆದರೆ ಅದನ್ನ ಗಮನಿಸಬೇಕಾಗಿದ್ದಂಥ ಚಾಲಕ ನಿರ್ಲಕ್ಷ್ಯತನದಿಂದ 400 ಮೀಟರ್ ವರೆಗೂ ಸಹಿತ ಬಸ್ಸನ್ನು ಚಲಾಯಿಸ್ಕೊಂಡು ಬರ್ತಾರೆ. ಆಗ ಇಂಜಿನ್ ಕೆಳಗಡೆ ಇದ್ದಂಥ ಕಿಡಿ ಹೊತ್ಕೊಳ್ಳುತ್ತೆ. ಅದಾದ್ಮೇಲೆ ಆ ಒಂದು ಬಸ್ಗೆ ಬೆಂಕಿ ಹತ್ಕೊಳ್ಳೋಕ್ಕೂ ಕೂಡ ಆರಂಭ ಆಗುತ್ತೆ. ಅಂದ್ರೆ ಬೆಂಕಿಯ ತೀವ್ರತೆ ಹೆಚ್ಚಾದಂಥ ಸಂದರ್ಭದಲ್ಲಿ ಬಸ್ ಚಾಲಕರು ಅದಾದ್ಮೇಲೆ ಬಸ್ಸನ್ನು ನಿಲ್ಲಿಸಿ ಆ ಒಂದು ಬೆಂಕಿಯನ್ನು ನಂದಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಷ್ಟೊತ್ತಿಗಾಗಲೇ ಅದು ಕೈ ಮೀರಿ ಹೋಗಿರುತ್ತೆ. ಯಾವಾಗ ಕಿಟಕಿಗಳು ಕೂಡ ಅಂದ್ರೆ ಬಾಗಿಲುಗಳೆಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ, ಅದನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಹೀಗಾಗಿ ಓಪನ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಈಗಾಗಲೇ ಈ ಒಂದು ದುರ್ಘಟನೆ ನಡೆಯುತ್ತೆ. ಅದು ಯಾವಾಗ ಅಂದ್ರೆ ಮೇಲ್ಭಾಗದಲ್ಲಿ ಇದ್ದಂತ ಒಂದಿಷ್ಟು ಜನ ಅಂದ್ರೆ ಬಸ್ನ ಕಿಟಕಿಗಳನ್ನ ಒಡೆಯೋದ್ರ ಮೂಲಕ ಅಲ್ಲಿಂದ ಆಚೆ ಬರ್ತಾರೆ ಅಂತ ಆಚೆ ಬಂದು ತಮ್ಮ ಪ್ರಾಣವನ್ನು ಕೂಡ ಉಳಿಸ್ಕೊಳ್ತಾರೆ. ನಾನೀಗ ಗಮನಿಸ್ಬೋದು ಅಂದ್ರೆ ಏನು ಕೆಳಗಡೆ ಅಂದ್ರೆ ಈ ಇಂಜಿನ್ ಏನಿತ್ತು, ಇಂಜಿನ್ ಕೆಳಗಡೆ ಬೈಕ್ ಸಿಲುಕಾಕೊಂಡಿತ್ತು. ಅಲ್ಲಿಂದನೇ ಈ ಒಂದು ಆ ಒಂದು ಬೈಕ್ ಸಿಲುಕೊಂಡ ಏನು ಘಟನೆ ಇರುತ್ತೋ ಅದೇ ಒಂದು ದುರ್ಘಟನೆಗೆ ಕಾರಣ ಆಗಿರುವಂಥದ್ದು. ಅಂದ್ರೆ ಒಂದು ವೇಳೆ ಬಸ್ ಚಾಲಕ ಆರಂಭದಲ್ಲಿ ಅಂದ್ರೆ ಯಾವಾಗ ಬೈಕ್ ಆಕ್ಸಿಡೆಂಟ್ ಆಯಿತು ಅದನ್ನ ಆರಂಭದಲ್ಲೇ ನಿಲ್ಲಿಸಿ ಒಂದಿಷ್ಟು ಮುಂಜಾಗ್ರತೆಯನ್ನು ವಹಿಸಿದ್ರೆ ಖಂಡಿತವಾಗಿಯೂ ಸಹಿತ ಈ ಒಂದು ದುರಂತ ನಡೀತಾ ಇರಲಿಲ್ಲ. ಇಲ್ಲಿ 20 ಜನ ಪ್ರಯಾಣಿಕರು ತಮ್ಮ ಜೀವವನ್ನು ಕೂಡ ಕಳೆದುಕೊಳ್ಳುತ್ತಿರಲಿಲ್ಲ. ಆದ್ರೆ ಈ ಒಂದು ಬಸ್ನಲ್ಲಿದ್ದಂಥ ಇಬ್ಬರು ಚಾಲಕರಿದ್ರು, ಅವರಿಬ್ಬರು ಕೂಡ ಸುರಕ್ಷಿತವಾಗಿದ್ರು. ಒಬ್ರು ಪೊಲೀಸರ ವಶದಲ್ಲಿದ್ರೆ, ಇನ್ನೊಬ್ರು ಇಲ್ಲಿಂದ ಎಸ್ಕೇಪ್ ಆಗಿದ್ರು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಆದ್ರೆ ಇಡೀ ಘಟನೆಗೆ ಚಾಲಕರ ನಿರ್ಲಕ್ಷ್ಯತನವೇ ಕಾರಣ ಅಂತ ಈಗಾಗಲೇ ವಿಶ್ಲೇಷಣೆ ಮಾಡಲಾಗ್ತದೆ. ಆ ಒಂದು ಮಾಹಿತಿಯನ್ನ ಆಂಧ್ರ ಪ್ರದೇಶದ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಕೊಟ್ಟಿರುವಂಥದ್ದು. ಅಂದ್ರೆ ಅದನ್ನ ಆರಂಭದಲ್ಲಿ ಅವ್ರು ಏನಾದರೂ ಒಂದಿಷ್ಟು ಗಮನಿಸಿ ಆ ಬಸ್ಸನ್ನ ನಿಲ್ಲಿಸಿ ಏನಾಯ್ತು ಅನ್ನುವಂಥದ್ದನ್ನ ಪರಿಶೀಲಿಸಿದ ನಂತರದಲ್ಲಿ ತಕ್ಷಣದಿಂದಲೇ ಡೋರನ್ನು ಓಪನ್ ಮಾಡಿ ಪ್ರಯಾಣಿಕರೆಲ್ಲರನ್ನೂ ಸಹಿತ ಕೆಳಗಿಳಿಸಿದ್ರೆ ಬಸ್ ಹಾನಿ ಆಗ್ತಿತ್ತೆ ವಿನಃ ಯಾವೊಂದು ಜೀವಗಳು ಕೂಡ ಹಾನಿ ಆಗ್ತಾ ಇರಲಿಲ್ಲ. ಆದ್ರೆ ಚಾಲಕರ ನಿರ್ಲಕ್ಷ್ಯತನದಿಂದ ಹಬ್ಬದ ಸಂಭ್ರಮವನ್ನ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದಂತ 20 ಜನರು ಇದೀಗ ಬೆಂಕಿಯ ಕೆನ್ನಾಲಿಗೆ ಸಿಕ್ಕು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿರುವಂತದ್ದು. ಅರವಿಂದ್, ಅಂದ್ರೆ ಇಡೀ ಘಟನೆಗೆ ನೇರವಾಗಿ ಚಾಲಕನ ನಿರ್ಲಕ್ಷ್ಯತನವೇ ಕಾರಣ ಅನ್ನುವಂಥದ್ದನ್ನು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ರೆ ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಅರವಿಂದ್.